2076 ಪೋಸ್ಟ್ ರಾಜ್ಯ ಸಂಸದ ಸಹಕಾರಿ ಬ್ಯಾಂಕ್ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದು ಕೂಡ ಡಿಸಿಸಿ ಬ್ಯಾಂಕ್ನಲ್ಲಿ ಖಾಲಿ ಇರುವಂತ ಪೋಸ್ಟ್. ಇಲ್ಲಿ ಎರಡು ಪ್ರಕಾರ ಪೋಸ್ಟ್ ಇರತ್ತೆ. ಮೊದಲನೇದಾಗಿ ಕ್ಲರ್ಕ್ ಹುದ್ದೆ ಅಂತ ಹೇಳಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಆಫೀಸರ್ಸ್ ಹುದ್ದೆ ಅಂತ ಹೇಳಿ ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ಕ್ಲರ್ಕ್ ಹುದ್ದೆಗಳು ಮತ್ತು ಆಫೀಸರ್ಸ್ ಹುದ್ದೆಗಳು ಸೆಪರೇಟ್ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಮತ್ತು ಸಮಾಜ ವ್ಯವಸ್ಥಾಪಕ ಅಂತ ಹೇಳಿ ಈ ಮೂರು ಸೇರಿಸಿಕೊಂಡು 1763 ಪೋಸ್ಟ್ ಖಾಲಿ ಇರತ್ತೆ. ಮತ್ತೆ ಇನ್ನೊಂದು ವಿಭಾಗದಲ್ಲಿ ಕೊಟ್ಟಿರುವಂತ ಮಾಹಿತಿ, ಇಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮರ್ ಹುದ್ದೆಗಳು, ಕ್ಲರ್ಕ್ ಹುದ್ದೆಗಳು, ಶಾಖೆ ವ್ಯವಸ್ಥಾಪಕ ಹುದ್ದೆಗಳು, ಇದರಲ್ಲಿ 313 ಪೋಸ್ಟ್ ಈ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಮತ್ತೆ ಅದಕ್ಕಿಂತ ಪ್ರಮುಖವಾದ ಮಾಹಿತಿ, ಸೆಕೆಂಡ್ PUC ದವರಿಗೆ, ಡಿಪ್ಲೊಮಾದವರಿಗೆ, ಡಿಗ್ರಿದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವುದು ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಪ್ರತಿಯೊಂದು ತಿಳಿಸ್ಕೊಡ್ತಾನೆ. ಈ ಒಂದು ಬ್ಯಾಂಕಿನಿಂದ ನೋಟಿಫಿಕೇಶನ್ ಕೂಡ 2 ರಿಲೀಸ್ ಮಾಡಿದ್ದಾರೆ. ಎಲ್ಲರೂ ಕೂಡ ಒಂದೇ ರಿಲೀಸ್ ಮಾಡ್ತಾರಲ್ಲ, 2 ನೋಟಿಸ್ ಆಗಿರತ್ತೆ. ನೋಡಿ ಇಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಈ ಮೊದಲನೇ ನೋಟಿಫಿಕೇಶನ್ 28 ಪೇಜ್ ನೋಟಿಫಿಕೇಶನ್ ಆಗಿರತ್ತೆ. ಇದರಲ್ಲಿ 6/1/2026 ಅಪ್ಲೈ ಸ್ಟಾರ್ಟ್ ಆಗಿರತ್ತೆ ಅಪ್ಲಿಕೇಶನ್. ಕೊನೆ ದಿನಾಂಕ 5/2/2026 ತನಕ ಅವಕಾಶ. ಮತ್ತೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಕೂಡ ಇರತ್ತೆ. ಇಷ್ಟೆಷ್ಟು ಅಂತೇಳಿ ಅಪ್ಲಿಕೇಶನ್ ಫೀಸ್ಗಳನ್ನ ಕೊಟ್ಟಿರ್ತಾರೆ. ಅದನ್ನ ಪಾವತಿ ಮಾಡೋದಕ್ಕೆ 6/1/2026 ಸೇಮ್ ದಿನಾಂಕದ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಡೇಟ್ ಡೌನ್ಲೋಡ್ ಮಾಡುವಂತ ಕಾಲ್ ಲೆಟರ್ ಆನ್ಲೈನ್ ಅಲ್ಲಿ ಪರೀಕ್ಷೆ ಇರತ್ತಲ್ಲ, ಅದು 10 ಜನ ಆದ್ಮೇಲೆ, ಈ ಒಂದು ದಿನಾಂಕ ಆದ್ಮೇಲೆ ಇರತ್ತೆ. ಮತ್ತೆ ಎಕ್ಸಾಮ್ ಆನ್ಲೈನ್ ಅಲ್ಲಿ ಇರುವಂತದ್ದು ಮುಂದ್ಗಡೆ ತಿಳಿಸ್ಕೊಡ್ತಾರೆ ಅಂತ ಎಲ್ಲ ಮಾಹಿತಿ ಇರತ್ತೆ. ಇಲ್ಲಿ ನೋಡಿ, ಸಂಸ್ಥೆ ಹೆಸರು ನಿಮ್ಗೆ ಈಗಲೇ ತಿಳಿಸ್ಕೊಟ್ಟಿರುವಂತೆ ರಾಜ್ಯ ಸಹಕಾರಿ ಬ್ಯಾಂಕ್ ಅಂದ್ರೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ನೇಮಕಾತಿ. ಸುಮಾರು 38 ಬ್ಯಾಂಕ್ ನಲ್ಲಿ ಖಾಲಿರುವಂತ ಪೋಸ್ಟ್ಗಳಿದು. ಎಷ್ಟು ಹೇಳಿ? 38 ಬ್ಯಾಂಕ್ಗಳಿಗೆ ಖಾಲಿರುವಂತ 2076 ಪೋಸ್ಟ್ ಅನ್ನ ನೇಮಕಾತಿ ಆಗ್ತಾ ಇದೆ. ನನಗನ್ನಿಸೋ ಮಟ್ಟಿಗೆ ಒಂದು ಬ್ಯಾಂಕ್ ನಲ್ಲಿ ಒಂದು 10 ಪೋಸ್ಟ್, ಇನ್ನೊಂದು ಬ್ಯಾಂಕ್ ನಲ್ಲಿ ಒಂದು 50 ಪೋಸ್ಟ್, ಅಥವಾ ಇನ್ನು ಮೂರನೇ ಬ್ಯಾಂಕ್ ನಲ್ಲಿ ಒಂದು 60 ಪೋಸ್ಟ್, ಈ ರೀತಿ ಖಾಲಿರುವಂತ ಪೋಸ್ಟ್ ಇರಬಹುದು ನನಗನ್ನಿಸೋ ಮಟ್ಟಿಗೆ. ಇದ್ರ ಬಗ್ಗೆನೇ ತಿಳಿಸ್ಕೊಡೋದಕ್ಕೆ ಮಾಹಿತಿ ಇರತ್ತೆ. ನೋಡಿ, ಇದು ನಾನು ಈಗ ತಿಳಿಸ್ಕೊಡ್ತಾ ಇರೋದು ಪ್ರಸ್ತುತ ಕ್ಲರ್ಕ್ ಹುದ್ದೆಗಳಿಗೆ. ಕ್ಲರ್ಕ್ ಹುದ್ದೆ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿ ನೋಡಿ. ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವಂತ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೆಟಗರಿ ವೈಸ್ ಪೋಸ್ಟ್ ಅನ್ನ ಡಿವೈಡ್ ಮಾಡಿರುವಂತ ಮಾಹಿತಿ. ಇದು ರೆಗ್ಯುಲರ್ ಪೋಸ್ಟ್ ಎಷ್ಟಿದೆ ನೋಡಿ. ಟೋಟಲ್ ಆಗಿ 1763 ಪೋಸ್ಟ್ ಇಲ್ಲಿ ಇರತ್ತೆ. ಆಗಲೇ ತಿಳಿಸ್ಕೊಡೋಣ. ಕಂಪ್ಯೂಟರ್ ಆಪರೇಟರು, ಸೊಸೈಟಿ ಮ್ಯಾನೇಜರ್ ಎಲ್ಲ ಸೇರಿಸಿ 1763. ಇನ್ನು ಕೆಟಗರಿ ವೈಸ್ ಡಿವೈಡ್ ಇರತ್ತೆ. ಮಹಿಳೆಯರಿಗೆ ಇರತ್ತೆ, ಪುರುಷರಿಗೆ ಇರತ್ತೆ. ಇವರ ಅಭ್ಯರ್ಥಿ, OBC ಅಭ್ಯರ್ಥಿ, SC ST ಮತ್ತು ಎಕ್ಸ್ ಮಂದವ್ರು ಕೂಡ ಅವಕಾಶ ಇರತ್ತೆ. ಇದರಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದು ರೆಗ್ಯುಲರ್ದವ್ರಿಗೆ ಸಂಬಂಧಪಟ್ಟಂತೆ. ಇನ್ನು ಜನರಲ್ ಕಾಸ್ಟ್, ಕಂಪ್ಯೂಟರ್ ಆಪರೇಟರು ಯಾವುದಕ್ಕೆ ಎಷ್ಟು ಸೆಪರೇಟ್ ಕೊಟ್ಟಿದ್ದಾರೆ ನೋಡಿ, ವಿವರಣೆ ಕೊಟ್ಟಿದ್ದಾರೆ ಅವರು. ಇದನ್ನೆಲ್ಲ ನೋಡ್ಕೊಳ್ಳಿ. ಮೊದಲನೇದಾಗಿ ಕಂಪ್ಯೂಟರ್ ಆಪರೇಟರು, ಎರಡನೇದಾಗಿ ಕಂಪ್ಯೂಟರ್ ಆಪರೇಟರು, ಮೂರನೇದಾಗಿ ಕಂಪ್ಯೂಟರ್ ಆಪರೇಟರು, ನಾಲ್ಕನೇದಾಗಿ ಕಂಪ್ಯೂಟರ್ ಆಪರೇಟರು. ಈ ರೀತಿಯಾಗಿ ಅಂದ್ರೆ ಸಮಾಜ ಸೇವಕ, ಈ ರೀತಿಯಾಗಿ ಎಲ್ಲ ಖಾಲಿ ಇದಾವೆ, ವರ್ಗೀಕರಣ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಸುಮಾರು 28 ಪೇಜ್ ಇದೆ ಇದು ಕ್ಲರ್ಕ್ ಹುದ್ದೆಗೆ ಸಂಬಂಧಪಟ್ಟಂತಾನೆ ಮಾಹಿತಿ. ಇನ್ನು ಯಾವುದಕ್ಕೆ ಎಷ್ಟೆಷ್ಟು ಆಗಿರ್ಬೇಕು ಸ್ವಲ್ಪ ಕೆಟಗರಿ ವೈಸ್ ಡಿವೈಡ್ ಮಾಡ್ಕೊಂಡು ಹೇಳಿದ್ದಾರೆ ಅವರು. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು, ಎಜುಕೇಶನ್. ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಡಿಪ್ಲೊಮಾ ಆಗಿರ್ಬೇಕಾಗತ್ತ. ಅದರಲ್ಲಿ ಕೂಡ ನೀವು ಅನುಭವ ಕೂಡ ಹೊಂದಿರಬೇಕು. ಕಂಪ್ಯೂಟರ್ ಆಪರೇಟರ್ ಇರೋದ್ರಿಂದ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನಾಲೆಜ್ ಕೂಡ ಇರಬೇಕಾಗತ್ತ. ಇದರಲ್ಲಿ ಇಲ್ಲಿ ನೋಡಿ, BCA, MSc, IT, BSc, CSc, MA, MTech ಇದೆಲ್ಲ ಪೂರ್ಣಗೊಳಿಸಿರಬೇಕು. ಅದರಲ್ಲಿ ಎರಡನೇದಾಗಿ ಸೊಸೈಟಿ ಮ್ಯಾನೇಜರ್ ಹುದ್ದೆಗಳಿಗೆ ಇಲ್ಲಿ ಕೂಡ ಡಿಪ್ಲೊಮೊ, 1 ಇಯರ್ ಕಂಪ್ಯೂಟರ್ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಾಗತ್ತ. ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಏನು ಸಂಬಳ ಎಷ್ಟು ಸಿಗತ್ತೆ ಪರ್ ಮಂತ್ ಆಗಿ. ನಿಮ್ಮೊಂದು DCC ಬ್ಯಾಂಕ್ ಯಾವ್ಯಾವ ಎಲ್ಲೆಲ್ಲಿ ಖಾಲಿ ಇದಾವೆ ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ DCC ಬ್ಯಾಂಕ್ ವಿವರ ನೋಡಿ. 19,500ರಿಂದ 62,000 ತನಕ ಸ್ಯಾಲ್ರಿ ಇರತ್ತೆ. 19,500ರಿಂದ 62,000 ತನಕ ಸ್ಯಾಲ್ರಿ. 7ನೇ CPC ಪ್ರಕಾರ ಸ್ಯಾಲ್ರಿ ಕೊಡ್ತಾರೆ. ಮತ್ತೆ ಏಜ್ ಲಿಮಿಟ್ ಬಗ್ಗೆ ಅವ್ರು ತಿಳಿಸ್ಕೊಟ್ಟಿರುವಂತ ನಾರ್ಮಲ್ ಆಗಿ ನಿಮಗೆ 18 ವರ್ಷದಿಂದ 35 ವರ್ಷ. ವಯೋಮಿತಿ ಕೂಡ 1990ರಿಂದ 2007 ಆಗಿದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಒಟ್ಟಾರೆ 18ರಿಂದ 35 ಇದು ಅನುಭವ ಆಗತ್ತೆ. ವಯೋಮಿತಿ ಸಡಿಲಿಕೆ ಮಹಿಳೆಯರಿಗೆ 5 ವರ್ಷ ಸಡಿಲಿಕೆ ಇರತ್ತೆ ನೋಡಿ.
ಇದೊಂದು ಒಳ್ಳೆಯ ಅವಕಾಶ. ಮಹಿಳೆಯರಿಗೇನೆ 5 ವರ್ಷ ಇರತ್ತೆ. ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಹಂಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಂಗಲ್ಲ. SC ST OBC ಇಷ್ಟೇ ಒಂದು ವರ್ಗ ಮಾಡಿದ್ದಾರೆ. ಆದ್ರೆ ಇದು ಆಲ್ ಇಂಡಿಯಾ ಇರೋದ್ರಿಂದ ಅಷ್ಟಿರತ್ತೆ. ಇದು ಭೋಪಾಲ್ದಲ್ಲಿ ಖಾಲಿರುವಂತ ಪೋಸ್ಟ್. ಇನ್ನು ರೂಲ್ಸ್ ಕೊಟ್ಟಿದ್ದಾರೆ, ರೆಗ್ಯುಲೇಷನ್ ಇದನ್ನೆಲ್ಲ ನೋಡ್ಕೊಳ್ಳಿ. ಇದು ಮೊದಲನೇ ಪೋಸ್ಟ್ ಆಯ್ತು. ಇನ್ನು ಮೊದಲನೇ ನೋಟಿಸ್. ಇನ್ನು ಎರಡನೇ ನೋಟಿಸ್ ಬಗ್ಗೆ ಸ್ವಲ್ಪ ಮಾಹಿತಿ ಅಂದ್ರೆ ಆಫೀಸರ್ ಹುದ್ದೆಗಳಿರತ್ತೆ ಎಲ್ಲ ಕೂಡ. ಇಲ್ಲಿ ನೋಡಿ, ಇದಕ್ಕೂ ಕೂಡ ಸೇಮ್ ಡೇಟು, ಇದೆಲ್ಲ ವಿವರಣೆಗಳು ಒಂದೇ ಇರತ್ತೆ. ಮತ್ತೆ ಅಪ್ಲಿಕೇಶನ್ ಹಾಕೋದು www.com bank mp.bank.in ಗೆ ಭೇಟಿ ನೀಡಿ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ನಿಮ್ಮೊಂದು ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ. ಬ್ರಾಂಚ್ ಮ್ಯಾನೇಜರು, ಮಿಡಲ್ ಮ್ಯಾನೇಜರು, ಅದ ನಂತರ ಫೈನಾನ್ಸ್ ಮ್ಯಾನೇಜರು, ಪ್ರೋಗ್ರಾಮರ್, ಕಂಪ್ಯೂಟರ್ ಮ್ಯಾನೇಜರು ಎಲ್ಲ ಆಫೀಸರ್ಸ್ ಹುದ್ದೆಗಳು ವರ್ಗೀಕರಣ ಮಾಡಿದ್ದಾರೆ. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕೂಡ. ಇಲ್ಲಿ ನೋಡಿ, 313 ಪೋಸ್ಟು, ಅದು 1763 ಪೋಸ್ಟು. ಇದು ನಮಗೆ ಸಂಪೂರ್ಣ ಮಾಹಿತಿ ಸರಿಯಾಗಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನು ಉಳಿದಂತ ಸ್ವಲ್ಪ ಬೇಸಿಕ್ ಆಗಿ ಮಾಹಿತಿ, ಏಜ್ ಲಿಮಿಟ್ ಬಗ್ಗೆ ಅದೆಲ್ಲ ಗೊತ್ತಾಗಿದೆ ಈಗಾಗಲೇ. ಇನ್ನು ನಿಮಗೆ ಎಷ್ಟೆಷ್ಟು ಅರ್ಧ ಶುಲ್ಕ ಇಟ್ಟಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಾಗತ್ತೆ. ಮತ್ತು ಅನುಭವ ಕೂಡ ಇರಲೇಬೇಕು. 5 ವರ್ಷದ ತನಕ ಅನುಭವ ಬೇಕಾಗತ್ತೆ. ಒಪ್ಪಂದದ ನಿಯಮಗಳ ಪ್ರಕಾರ ನಿಮಗೆ ಕೆಲಸ ಇರತ್ತೆ, ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ, ಪರ್ಮನೆಂಟ್ ಇರೋದಿಲ್ಲ. ಈಗ ಪ್ರಸ್ತುತ ಕರೆಯುವಂತ ಎಲ್ಲ ನೇಮಕಾತಿಗಳು ಪರ್ಮನೆಂಟ್ ಇಲ್ಲ. ಯಾವುದೇ ಒಂದು ಗುತ್ತಿಗೆ ಆಧಾರದ ಮೇಲೆ ಅಥವಾ ತಾತ್ಕಾಲಿಕ ನೇಮಕಾತಿ ಅಥವಾ ಒಪ್ಪಂದದ ಮೇಲೆ ಅಪ್ಲಿಕೇಶನ್ಗಳು ಕರೀತಿದ್ದಾರೆ. ಕ್ಲರ್ಕ್ ಹುದ್ದೆಗಳಿಗೆ ಎಷ್ಟೆಷ್ಟು, ಯಾವುದು, ಏನು ಅಂತ ಸ್ವಲ್ಪ ಶುಲ್ಕದ ಬಗ್ಗೆ ಮಾಹಿತಿ ನೋಡಿ. ಮೊದಲನೇದಾಗಿ ಕ್ಲರ್ಕ್ ಹುದ್ದೆಗಳಿಗೆ SC ST PWB ಅಭ್ಯರ್ಥಿಗಳಿಗೆ 650 ರೂಪಾಯಿ ತನ ಶುಲ್ಕ. ಅದೇ ಕ್ಲರ್ಕ್ ಹುದ್ದೆಗಳಿಗೆ ಎಲ್ಲ ಒಂದು ಇತರ ವರ್ಗ ಅಂದ್ರೆ ಸಾಮಾನ್ಯ OBC ಅವರಿಗೆ 800 ತನ ಶುಲ್ಕ. ಅಧಿಕಾರಿ ಹುದ್ದೆ ಅಂದ್ರೆ ಆಫೀಸರ್ಸ್ ಹುದ್ದೆಗಳಿಗೆ SC ST PWB ಅಭ್ಯರ್ಥಿಗಳಿಗೆ 800. ಅದನ್ನ ಬಿಟ್ಟು ಅಧಿಕಾರಿ ಹುದ್ದೆಗಳಿಗೆ 1100 ತನಕ ಶುಲ್ಕ ಇಟ್ಟಿದ್ದಾರೆ. ಇದು ಆನ್ಲೈನ್ ಅಲ್ಲಿ ಪಾವತಿ ಮಾಡೋದು, ಸೇಮ್ ಡೇಟು. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಮತ್ತೆ ಇನ್ನೊಂದು, ಆಯ್ಕೆ ಪ್ರಕ್ರಿಯೆಯಲ್ಲಿ ಹೆಂಗಿರತ್ತೆ. ಮೊದಲಿಗೆ ಇದಕ್ಕೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಆನ್ಲೈನ್ ಅಲ್ಲಿ ಪರೀಕ್ಷೆ ಇರತ್ತೆ. ಈ ಒಂದು ಪರೀಕ್ಷೆ ಮೊಬೈಲ್ನಲ್ಲಿ ನಡೆಸ್ತಾರೆ. ಅದ ನಂತರ ಆನ್ಲೈನ್ ಪರೀಕ್ಷೆ 120 ನಿಮಿಷಗಳಲ್ಲಿ 200 ಅಂಕದ ಒಂದು ಪ್ರಶ್ನೆ ಇರತ್ತೆ, ಪತ್ರಿಕೆ, ಅದನ್ನ ಬರೆದು ಮುಗಿಸ್ಬೇಕು. 200 ಪ್ರಶ್ನೆ ಒಳಗೊಂಡಿರತ್ತೆ. ಪರೀಕ್ಷಾ ವಿಷಯಗಳು ಯಾವ ರೀತಿಯಾಗಿರತ್ತೆ ಅಂದ್ರೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 40 ಅಂಕ. ಇಲ್ಲಿ ನಿಮಗೆ ವಿವರಣೆ ಕೊಡ್ತೇನೆ ನೋಡಿ. ಇದರಲ್ಲಿ ಕೊಟ್ಟಿದ್ದಾರೆ, ಬಟ್ ನಿಮಗೆ ಗೊತ್ತಾಗಲ್ಲ. ಅದು ನಿಮಗೆ ಸ್ವಲ್ಪ ಬಿಡಿಸಿ ಹೇಳಿದರೆ ಸ್ವಲ್ಪ ಅರ್ಥ ಆಗತ್ತೆ, ಯಾವ ರೀತಿಯಾಗಿ ಏನೈತೆ ನಿಮಗೂ ಕೂಡ ಗೊತ್ತಾಗತ್ತೆ. ನೋಡಿ, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸುಮಾರು 40 ಪ್ರಶ್ನೆಗಳು ಬರತ್ತೆ. 40 ಪ್ರಶ್ನೆಗಳು 20 ಅಂಕ ಇರತ್ತೆ. ಈ ಒಂದು 20 ಅಂಕಗಳು. ಎರಡನೇದಾಗಿ ತಾರ್ಕಿಕ ಈ ಒಂದು ತಾರ್ಕಿಕ ಸಂಬಂಧಪಟ್ಟಂತೆ 40 ಪ್ರಶ್ನೆಗಳು. ಇದು ಕೂಡ ಸೇಮ್ ತಾರ್ಕಿಕ ಆಯ್ತು. ಅದ ನಂತರ ಇಂಗ್ಲಿಷ್, ಈ ಒಂದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 40, ಇದು ಕೂಡ ಸೇಮು 20 ಮಾರ್ಕ್ಸ್. ಅದ ನಂತರ ಸಾಮಾನ್ಯ ಜ್ಞಾನ, ಈ ಒಂದು ಸಾಮಾನ್ಯ ಜ್ಞಾನದಲ್ಲಿ ಕೂಡ ಅಷ್ಟೇ 40 ಸೇಮ್. ಕೊನೆಯಲ್ಲಿ ಪರಿಮಾಣಾತ್ಮಕ ಸಾಮರ್ಥ್ಯದ ಅಂದ್ರೆ ನಿಮ್ಮ ಸಾಮರ್ಥ್ಯ ಯಾವ ರೀತಿಯಾಗಾರ ಅದಕ್ಕೆ ಸಂಬಂಧಪಟ್ಟಂತೆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 40, ಇದು ಕೂಡ ಸೇಮ್. ಎಷ್ಟಾಯ್ತು ನೋಡಿ, ಇದು ಪ್ರಶ್ನೆಗಳಿರತ್ತೆ. ಇದು 40, 120, 60, 200 ಆಯ್ತ ನೋಡಿ. 200 ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದು ನಿಮಗೆ ಒಂದು ಪರೀಕ್ಷೆ ನಡೆಸ್ತಾರೆ. ಮತ್ತಿದು ಅಂಕಗಳು ಎಷ್ಟಾಯ್ತು ನೋಡಿ, 100 ಅಂಕ. ಈ ರೀತಿ ನಮಗೆ ಪ್ರಶ್ನೆಗಳು ಇರತ್ತೆ. ಪ್ರಶ್ನೆ ಪತ್ರಿಕೆ 2 ಇರತ್ತೆ, ಒಂದು ಹಿಂದಿದಲ್ಲಿ ಇರತ್ತೆ, ಒಂದು ಇಂಗ್ಲಿಷ್ನಲ್ಲಿ ಇರತ್ತೆ. ಇದು ನಿಮಗೆ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ಕನ್ಫ್ಯೂಸ್ ಅನಿಸ್ತಾ ಇದೆ, ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಠ್ಯಕ್ರಮಗಳು ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಅಧಿಸೂಚನೆ ಇರೋದ್ರಿಂದ ಗೊತ್ತಾಗಲ್ಲ ಒಂದೊಂದ್ಸರಿ. ಆದ ಕಾರಣ ಪ್ರತಿಯೊಂದು ಕೂಡ 2 ನೋಟಿಸ್ ನೋಡಬೇಕು. ಈ ಒಂದು ಮಾಹಿತಿ ತಿಳಿಸ್ಕೊಡ್ಬೇಕಂದ್ರೂ ಕೂಡ 2 ನೋಟಿಸ್ ನೋಡ್ಬೇಕು. ಇದರಲ್ಲಿ ಏನಾದ್ರು ಚೇಂಜಸ್ ಕೊಟ್ಟಿದಾರಾ ಅಥವಾ ಇದರಲ್ಲಿ ಏನಾದ್ರು ಚೇಂಜಸ್ ಕೊಟ್ಟಿದಾರಾ, ಇದರಲ್ಲಿ ಏನಾದ್ರು ತಪ್ಪಾಗಿ ಹೇಳಿದ್ರೆ ನೀವು
ಅದ ಅನ್ಸೋದಿಲ್ಲ. ಕರೆಕ್ಟ್ ಹೇಳ್ಬೇಕು ನಿಮಗೆ. ನಾನೇನಾದ್ರು ತಪ್ಪಾಗಿ ಹೇಳಿದ್ರೆ ನೀವು ಕೂಡ ಹಂಗೆ ಅರ್ಥ ಮಾಡ್ಕೋತೀರ. ಆದ ಕಾರಣ ತಪ್ಪು ಹೇಳಬಾರ್ದು ಅಂತೇಳಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಮಾಹಿತಿ ಹೇಳಕ್ಕಾಗಿಲ್ಲ. ಈಗ ಹುದ್ದೆ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಸಕ್ತಿ ಇದ್ದವರು ಅಪ್ಲೈ ಮಾಡಿ. ಆಲ್ ಇಂಡಿಯಾದಲ್ಲಿರತ್ತೆ, ಬಟ್ ನೇಮಕಾತಿ ಭೋಪಾಲ್ ನಡೆಸ್ತಾರೆ, ಮುಂಬೈದಲ್ಲಿ ನಡೆಸ್ತಾರೆ. ಕರ್ನಾಟಕ